ಏನಮ್ಮ ಮಾಡ್ತಾ ಇದೀಯಾ? ಫೋನ್ ನೋಡ್ಕೊಂಡೇ ಇದೆಯಾ ಅವಾಗಿಂದ? ಏನಾದ್ರೂ ಮಲ್ಗಳು ಬಂದಿರೋಳು ಮಾಡ್ಕೊಡೋಣ ಅಂತ ಏನಾದ್ರೂ ಇದೆಯಾ ನಿಮ್ಗೆ? ಏನು ಮಾಡ್ಕೊಡ್ಬೇಕಾಯ್ತಮ್ಮ? ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಕೊಡ್ಬೇಕು ತಾನೆ. ಸ್ಪೆಷಲ್ ನೀನು ಬಂದಿದ್ದೀಯಲ್ಲ ಅಲ್ಲಿಂದ, ನೀನು ಹೊಸ್ದಾಗಿ ಮಾಡ್ತಾ ಇರೋಳು, ನೀನು ಹೊಸ ಹೊಸ ರುಚಿ ಕಲ್ತ್ಕೊಂಡು ಮಾಡಿಕೊಡ್ಬೇಕು. ನನ್ನ ಕೈಯಲ್ಲಿ ಯಾವಾಗಲೂ ತಿಂತಾ ಇರ್ತೀರ ತಾನೆ. ಹೋಗಮ್ಮ, ಅಲ್ಲೂ ನಾನೇ ಮಾಡ್ಬೇಕು ಇಲ್ಲೂ ನಾನೇ ಮಾಡ್ಬೇಕಾ? ಇವಾಗ ನಿಮ್ಮ ಕೈ ರುಚಿ ತಿನ್ಬೇಕು ಅಂತ ನಮ್ಗೆ ಆಸೆ ಆಗೋದಿಲ್ವಾ? ಹಂಗಂದ್ಬಿಟ್ಟು ಮನೆಗೆ ಬಂದಾಗ ನಾನೇ ಮಾಡ್ಕೊಡ್ಬೇಕಾ? ಹೌದು, ಮತ್ತೆ ಹೋಗಮ್ಮ ನೀನು ಸುಮ್ಮನೆ. ಬಂದ್ಮೇಲೆ ಮಾಡ್ಕೊಡ್ಬೇಕಪ್ಪ. ಒಂದ್ಸತಿ ಆದರೂ ಮಾಡಿ ತಿನ್ಸ್ಬೇಕಮ್ಮ, ನಮ್ಮ ಕೈಯಿಂದ ರುಚಿ ತಿನ್ನು ಅಂತ. ಅಯ್ಯೋ, ಫೋನ್ ಪಕ್ಕಕ್ಕೆ ತಿಕ್ಬಿಟ್ಟು ಬಾಮ್ಮ, ಏನಾದ್ರೂ ಹೆಲ್ಪ್ ಮಾಡು. ಇಷ್ಟು ವರ್ಷದಿಂದ ಹೆಲ್ಪ್ ಮಾಡ್ಕೊಂಡು ನಾನೇ ತಿಂದಿದ್ದೇನಲ್ವಾ, ಇವಾಗ ನಿಮ್ಗೇನು ಹೆಲ್ಪ್ ಮಾಡೋದು? ನೀವೇ ಮಾಡಬೇಕಪ್ಪ. ಸರಿ, ಹೋಗ್ಲಿ. ಮಕ್ಳಿಗೆ ಫಿಶ್ ಅದು ತೊಗೊಂಬಂದು ತಿನ್ಸೋಣ. ಹಾಗೆ ನನಗೂ ಫಿಶ್ ತಿನ್ಬೇಕು ಅನಿಸ್ತಿದೆ. ಅಕ್ಕ, ನಾನು ಮತ್ತೆ ಮಕ್ಳು ಹೋಗ್ಬಿಟ್ಟು ಫಿಶ್ ಇಸ್ಕೊಂಡ್ ಬರ್ತೀನಿ. ಆಯ್ತು, ಹೋಗಿ ತಗೊಂಬ. ಸರಿ, ನೀನು ಫೋನ್ ನೋಡ್ಕೊಂಡ್ ಕುತ್ಕೋ. ಆಯ್ತು. ನಮ್ಮಮ್ಮ ಅಂತೂ ಅಡುಗೆ ಮಾಡಲ್ವಂತೆ, ಇವಾಗ ನಾನೇ ಹೋಗ್ಬಿಟ್ಟು ಮಾಡಬೇಕು. ಇವಾಗ ಹೋಗಿ ಫಿಶ್ ಇಸ್ಕೊಂಬಂದು ಫಿಶ್ ಸಾಂಬಾರು ಮಾಡೋಣ, ಬನ್ನಿ. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋನಲ್ಲಿ ನಾನು ಮನೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಫಿಶ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಇವಾಗ ನಾನು, ಯಶ್ವಿನು, ಹಾರಿಕಾ ಹೊರಗಡೆ ಬಂದಿದ್ದೀವಿ ಫಿಶ್ ತೊಗೊಳೋದಕ್ಕೆ. ಈಗ ಫಿಶ್ ತೊಗೊಂಡು ಮನೆಗೆ ಹೋಗಿ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ಫಿಶ್ ರೆಸಿಪಿಯನ್ನು. ನಾವು ತಗೊಂಡಿರೋದು ಮತ್ತಿ ಫಿಶ್ಶು. ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಡ್ತಾ ಇದ್ದಾಳೆ. ನನಗೆ ಗೊತ್ತಿಲ್ಲ ಯಾವ ರೀತಿ ಕ್ಲೀನ್ ಮಾಡೋದಂತ. ಅಕ್ಕ ಕ್ಲೀನ್ ಮಾಡಿಕೊಟ್ಲು. ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಆಗೋಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟೆ. ಈಗ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಹಾಕಿ ರುಬ್ಬೇಕಾಗತ್ತೆ. ಇವೆಲ್ಲ ಏನು ಅಂತ ಹೇಳಿದ್ರೆ 2 ಸ್ಪೂನ್ ಆಗುವಷ್ಟು ಧನಿಯಾ, ಕರಿಮೆಣಸು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಮೆಂತೆ ಮತ್ತು ಓಂಕಾಳು. ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ, ನಾವು ಎಷ್ಟು ಮಾಡ್ತೀನಿ ಸಾಂಬಾರು ಅಷ್ಟಕ್ಕೆ ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ತೊಗೊಂಡಿದ್ದೀನಿ. ಹಾಗೆ ಇನ್ನೆಲ್ಲ ತೋರಿಸಿದ್ನಲ್ವ, ಮೆಂತೆ ಮತ್ತು ಧನಿಯಾ ಅವೆಲ್ಲ ಹುರ್ಕೊಂಡೆ. ಈಗ ಈರುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮಂಚೂರು ಅರಿಶಿನ ಮತ್ತು ಉಪ್ಪು ಮತ್ತು ಹುಳಿನ ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ. ರುಬ್ಬಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಬಾಂಡಿಯನ್ನು ತಗೊಂಡು ಅದಕ್ಕೆ ಆಯಿಲ್ ಹಾಕಿ ಈರುಳ್ಳಿ, ಕರಿಬೇವು, ಶುಂಠಿ ಮತ್ತು ಕರಿಬೇವನ್ನ ಹಾಕಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರು, ಇದು ಚಿಟ ಅಂತ ಎಗರುತ್ತೆ. ಆಗ ಟೊಮೆಟೊ ಹಾಕಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಟು ಕೂಡ ಫ್ರೈ ಮಾಡ್ಕೊಬೇಕಾಗತ್ತೆ. ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ ಆಮೇಲೆ ಮುಚ್ಚಿಕ್ಕೋದ್ರಿಂದ ಬೇಗನೆ ಟೊಮೆಟೊ ಅನ್ನೋದು ಬೇಯುತ್ತೆ. ಈ ರೀತಿಯಾಗಿ ಬೆಂದಾದ್ಮೇಲೆ ನಮ್ಮ ಅಕ್ಕ ಅಂದ್ಲು, ಬಾರಿ ನಾನು ಪ್ರಾನ್ಸ್ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊತೀನಿ, ನಮ್ಮ ವ್ಯೂವರ್ಸ್ ಕೂಡ ತಿಳಿಸ್ಕೊಡೋಣ ಅಂತ. ಅಷ್ಟೊತ್ತಿಗೆ ಅವಳು ಎಲ್ಲನೂ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ಲು. ಸರಿ ಅಂದ್ಬಿಟ್ಟು ನಾನು ಕೂಡ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಸ್ತಿದ್ದೆ. ಈ ರೀತಿಯಾಗಿ ನೀಟಾಗಿ ನೋಡ್ಕೊಳ್ಳಿ. ಜಸ್ಟ್ ಇಷ್ಟು ಐಟಮ್ಸ್ ಇದ್ದರೆ ಸಾಕು, ಪ್ರಾನ್ಸ್ ಟೇಸ್ಟಿಯಾಗಿ ಬಂದ್ಬಿಡುತ್ತೆ. ನಾವು ಜಾಸ್ತಿ ಎಫರ್ಟ್ ಹಾಕೋದೇ ಬೇಡ. ಈ ಪ್ರಾನ್ಸ್ ತುಂಬಾ ಕಾಸ್ಟ್ ಇರುತ್ತೆ, ಬಟ್ ತುಂಬಾ ಹೆಲ್ತಿಯಾಗಿರೋವಂತಹ ಒಂದು ಫಿಶ್ ಅಂತಲೇ ಹೇಳ್ಬೋದು. ಇದನ್ನು ನಾವು ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ತಿನ್ನೋದಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದರೆ 2 ವೀಕ್ಸ್ 1 ಟೈಮ್ ಅದು ತಿಂದ್ರೂ ತುಂಬಾ ಒಳ್ಳೆಯದು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಅಕ್ಕ ನಾನು ಅಷ್ಟೊತ್ತಿಗೆ ಇದು ಸೀದ್ ಹೋಗ್ತಿತ್ತು. ಸರಿ, ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕ ಹೆಲ್ಪ್ ಮಾಡಿದ್ಲು ಮಸಾಲೆನ ಹಾಕೋದಕ್ಕೆ. ನಾನು ವಿಡಿಯೋನ ಮಾಡ್ಕೊತಾ ಇದ್ದೆ. ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ವಿ, ಹಾಗೆ ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು. ಈಗ ಪ್ರಾನ್ಸ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ಇವಾಗ ಏನೇನು ತೋರಿಸಿದ್ದೆ ಅದನ್ನೆಲ್ಲ ಹಾಕಿ, ಸ್ವಲ್ಪನೇ ಅಲ್ವಾ ನಾವು ಪ್ರಾನ್ಸ್ ತಂದಿದ್ದು, ಅದಕ್ಕೆ ಎಲ್ಲ ಕ್ವಾಂಟಿಟಿಗೆ ತಕ್ಕಷ್ಟೇ ಸ್ವಲ್ಪ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಟ್ರಿ. ಇಲ್ಲಾಂದರೆ ಫ್ರಿಜ್ಜಲ್ಲಾದರೂ ಇಡ್ಬೋದು. ಈಗ ಫಿಶ್ ಸಾಂಬಾರು ಮಾಡೋದಕ್ಕೆ ನಾವು ಮಸಾಲೆನ ಹಾಕಿ ಇದ್ರಲ್ವ, ಇವಾಗ ಆಯಿಲ್ ಬಿಟ್ಕೊತಿದೆ ನೋಡ್ಬೋದು. ಈಗ ಇನ್ನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು.
ಈ ರೀತಿಯಾಗಿ ಕುದ್ದಾದ್ಮೇಲೆ ನಾವು ಫಿಶ್ನ ಹಾಕ್ಕೊಬೇಕಾಗತ್ತೆ. ನಾನು ಮಾಡ್ತಿರುವಂತಹ ಸಾಂಬಾರು ಕಲರು ತುಂಬ ಬ್ರೌನಿಶ್ ಆಗಿ ಬಂದ್ಬಿಡ್ತು. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಕೇಳ್ತಿದ್ರು ಇದು ಯಾಕೆ ಈ ಕಲರ್ ಆಯಿತು ಅಂತ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ನಾನೇನಾದ್ರು ಸೀದಿಸ್ಬಿಟ್ನ ಅಂತ ನನಗೆ ಅನಿಸ್ತಿತ್ತು. ಬಟ್ ಸೀದಿಲ್ಲ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಅನ್ನೋದು ಜಾಸ್ತಿ ರೆಡ್ ಆಗಿದ್ರೆ ನಿಮ್ಮ ಸಾಂಬಾರು ರೆಡ್ ಆಗುತ್ತೆ. ನಮ್ಮದು ಸ್ವಲ್ಪ ಬ್ರೌನ್ ಆಗಿತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಅದಕ್ಕೆ ಈ ಕಲರ್ ಬಂದ್ಬಿಟ್ಟಿದೆ, ಬ್ರೌನ್ ಕಲರು. ಮತ್ತು ಇವಾಗ ಕೊತ್ತಂಬರಿನ ಹಾಕಿ ನೀಟಾಗಿ ಮುಚ್ಚಿಟ್ಟು ಫಿಶ್ ಹಾಕಿದ್ಮೇಲೆ ಸಾಂಬಾರಂತೂ ಸಖತ್ತಾಗಿತ್ತು. ಈಗ ಬನ್ನಿ ನಮ್ಮ ಅಮ್ಮ ಹತ್ರ ಕೇಳೋಣ ಯಾವ ರೀತಿಯಾಗಿ ಆಗಿದೆ ಸಾಂಬಾರು ಅಂತ. ಮಾಡಿದ್ದಕ್ಕೆ ಫಸ್ಟ್ ಫಿಶ್ ಟೇಸ್ಟ್ ಮಾಡು, ಚೆನ್ನಾಗಿ ಬೆಂದಿದ್ಯಾ ನೋಡು. ಸೂಪರ್ ಆಗಿದೆ. ನಾನು ಅವಾಗನೇ ಟೇಸ್ಟ್ ಮಾಡಿದೆ, ನಿಂಗೆ ಹೇಳಿಲ್ಲ ಅಷ್ಟೇ. ಸರಿ, ನಮ್ಮ ವ್ಯೂವರ್ಸ್ಗೆ ಹೆಂಗೆ ಮಾಡಿದ್ದೀನಿ ಅಂತ, ಚೆನ್ನಾಗಿ ಮಾಡಿದ್ದೀನಾ? ರೆಸಿಪಿ ಹಾಕಿರ್ತಾಳೆ, ಮಾಡ್ಕೊಂಡು ತಿನ್ನಿ, ಚೆನ್ನಾಗಿದೆ. ಪ್ರಾನ್ಸ್ಗೆ ಈಗ ಫೈನಲ್ ಟಚ್ಚು. ಒಂದು ಪ್ಯಾನ್ಗೆ ಆಯಿಲ್ನ ಹಾಕಿ ಸ್ವಲ್ಪ ಸೋಂಪನ್ನು ಹಾಕಿ ಅದಾದಮೇಲೆ ಈಗ ನಾವು ಮ್ಯಾರಿನೇಟ್ ಮಾಡಿರುವಂತಹ ಪ್ರಾನ್ಸ್ನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಸ್ಬಿಟ್ರೆ ಅಷ್ಟೇ ಮುಗ್ದೋಯ್ತು. ನಿಮ್ಮ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಪ್ರಾನ್ಸ್ ರೆಡಿ ಆಗಿಬಿಡುತ್ತೆ. ಇದಿಷ್ಟೇ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸೋದ್ರಿಂದ ಇದಕ್ಕೆ ಇನ್ನಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ, ಬೇಗನೂ ಬೇಯುತ್ತೆ. ಇದು ಅಷ್ಟೇ ಒಂದು 5 to 10 ಮಿನಿಟ್ಸ್ ಒಳಗಡೆ ಬೇಯ್ಕೊಂಬಿಡುತ್ತೆ ಅಷ್ಟೇ. ಇವಾಗ ರೆಡಿಯಾಗಿರುವಂತಹ ಪ್ರಾನ್ಸ್ ಈ ರೀತಿಯಾಗಿರುತ್ತೆ ನೋಡ್ಬೋದು. ಸ್ವಲ್ಪ ಸುಂಡ್ರುಕೊಂಡ್ಬಿಡುತ್ತೆ, ಆವಾಗೇ ನಮ್ಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ಈಗ ನಾನು ಅದನ್ನು ಹಾಗೆ ಎತ್ಕೊಂಡು ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ಅಂತೂ ನೋಡಿಬಿಟ್ಟೆ. ಯಾಕಂದರೆ ನಮ್ಮ ಅಮ್ಮಂಗೆ ಕೊಡೋಕ್ಕೆ ನಾನು ಇದನ್ನು ಮಾಡೇ ಇದ್ದಿಲ್ಲ. ನಮ್ಮ ಅಮ್ಮಂಗೆ ನಾನು ಮಾಡಿರೋವಂಥ ಫಿಶ್ ಸಾಂಬಾರು ಮಾತ್ರ ಕೊಟ್ಟು ಟೇಸ್ಟ್ನ ಕೇಳಿದೆ. ಯಾಕಂದರೆ ನಾನು ಅಲ್ವಾ ಮಾಡಿದ್ದು, ಇದು ನಮ್ಮ ಅಕ್ಕ ಅಲ್ವಾ ಮಾಡಿದ್ದು, ಅದಕ್ಕೆ. ಈ ವಿಡಿಯೋಗೆ ಇಷ್ಟೇ. ನೀರು ಕೊಡೋದು ಮರೆತುಬಿಟ್ಟಿದೆ, ನೀರು ಕೊಡೋಕೆ ಬರ್ತಾಯಿದ್ದೀನಿ. ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೀಪ್ ಸ್ಮೈಲಿಂಗ್. ಈ ವಿಡಿಯೋಗೆ ಇಷ್ಟೇ. ಬಾಯ್.